ಬಹುತೇಕ ಮಂದಿ ಮನೆಯಲ್ಲಿ ಅಲಂಕಾರಿಕ ಮೀನಿನ ಅಕ್ವೇರಿಯಂ ಅನ್ನು ಹೊಂದಲು ಇಷ್ಟಪಡ್ತಾರೆ. ಮನೆಯಲ್ಲಿನ ಈ ಅಕ್ವೇರಿಯಂಗಳು ಎಲ್ಲರ ಗಮನ ಸೆಳೆಯುವ ಜೊತೆಗೆ ಸುಖ ಶಾಂತಿಯನ್ನು ಕೂಡ ನೀಡುತ್ತವೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮೀನಿನ ಅಕ್ವೇರಿಯಂ ಇದ್ದರೆ ಅವು ಶುಭ ಸಂಕೇತ. ಕಾರಣ ಮೀನು ಮತ್ತು ನೀರಿಗೆ ವಾಸ್ತುವಿನಲ್ಲಿ ಮಹತ್ವದ ಸ್ಥಾನವಿದೆ. ಅವು ನಕಾರಾತ್ಮಕ ಶಕ್ತಿಯನ್ನು ಹೊರಸೂಸುತ್ತವೆ. ವಿಷ್ಣು ಸ್ವರೂಪದ ಮೀನುಗಳು ಸಂಪತ್ತು, ಸಂತೋಷ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತವೆ. ಜೊತೆಗೆ ಆರೋಗ್ಯ ಕೂಡ ವೃದ್ಧಿಸುತ್ತವೆ. ವಾಸ್ತು ಅಕ್ವೇರಿಯಂ ಅನ್ನು ಮನೆಯಲ್ಲಿ ಹೊಂದಿದ್ದರೆ ಅದರಿಂದ ಗೃಹದೋಷ ಬರುವುದಿಲ್ಲ. ಅಕ್ವೇರಿಯಂನಲ್ಲಿ ಮೀನುಗಳು ಸಂಚಾರವನ್ನು ದಿಟ್ಟಿಸಿ ನೋಡಿದರೆ ರಕ್ತದೊತ್ತಡ, ಉದ್ವೇಗ ಸಮಸ್ಯೆ ಕೂಡ ಇರೋದಿಲ್ಲ. ಅಕ್ವೇರಿಯಂನಲ್ಲಿರುವ ಯಾವುದೇ ಮೀನುಗಳು ನೈಸರ್ಗಿಕವಾಗಿ ಸಾವನ್ನಪ್ಪಿದರೆ ಇದರಿಂದ ನಿಮ್ಮ ಸಮಸ್ಯೆಗಳಲ್ಲಿ ಒಂದಾದರೂ ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಹೊಂದಿದೆ. ಮನೆಗೆ ಆಗಮಿಸುವ ಅತಿಥಿಗಳ ಗಮನ ಸೆಳೆಯುವ ಈ ಮೀನುಗಳು ಅವರ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ. ಜೊತೆಗೆ ಅದನ್ನು ಸಕಾರಾತ್ಮಕವಾಗಿ ಪರಿವರ್ತಿಸುತ್ತದೆ ಎಂಬ ನಂಬಿಕೆ ಇದೆ. ವಾಸ್ತು ಪ್ರಕಾರ ಅಕ್ವೇರಿಯಂ ಅನ್ನು ಹೀಗೆ ಇಡಿ. ವಾಸ್ತುಶಾಸ್ತ್ರದ ಪ್ರಕಾರ ಅಕ್ವೇರಿಯಂನಲ್ಲಿ 9 ಮೀನುಗಳಿದ್ದರೆ ಅದು ಶುಭ ಫಲ. ಅಕ್ವೇರಿಯಂನಲ್ಲಿ ಒಂದೊಂದು ರೀತಿಯ ಮೀನುಗಳ ಬದಲಾಗಿ ಒಂದೇ ಜಾತಿಯ 9 ಮೀನುಗಳಿದ್ದರೆ ಉತ್ತಮ. ಮೀನುಗಳು ಕೂಡ ಸಾಕಿದವರೊಂದಿಗೆ ಒಡನಾಟ ಹೊಂದುತ್ತದೆ. ಇದೇ ಕಾರಣ ಮನೆಯ ಒಬ್ಬ ಸದಸ್ಯರು ಮಾತ್ರ ಅದಕ್ಕೆ ಪ್ರತಿನಿತ್ಯ ಆಹಾರ ಹಾಕಬೇಕಾಗತ್ತೆ. ಈ ಅಕ್ವೇರಿಯಂ ಅನ್ನು ಮನೆಯ ಲಿವಿಂಗ್ ಹಾಲ್ನಲ್ಲಿ ಮಾತ್ರ ಇಡಬೇಕು. ಈ ಅಕ್ವೇರಿಯಂ ಅನ್ನು ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕಾಗತ್ತೆ. ಒಂದು ವೇಳೆ ಈ ಅಕ್ವೇರಿಯಂ ಅನ್ನು ಕೋಣೆಯಲ್ಲಿ ಇರಿಸುವುದಾದರೆ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಇಡಬೇಕು. ಈ ದಿಕ್ಕಿನಲ್ಲಿ ಅಪ್ಪಿತಪ್ಪಿಯೂ ಕೂಡ ಇಡಬೇಡಿ. ಅಕ್ವೇರಿಯಂಗಳನ್ನು ತಪ್ಪು ದಿಕ್ಕಿನಲ್ಲಿ ಇರಿಸಿದಾಗ ಅದು ದುರದೃಷ್ಟಕ್ಕೆ ಕಾರಣವಾಗಬಹುದು. ಮಲಗುವ ಕೋಣೆ ಅಥವಾ ಅಡುಗೆ ಮನೆಯಲ್ಲಿ ಅಕ್ವೇರಿಯಂಗಳನ್ನು ಇಡಬಾರದು. ಮನೆಯ ಮಧ್ಯಭಾಗದಲ್ಲಿ ಅಕ್ವೇರಿಯಂಗಳು ಸೂಕ್ತವಲ್ಲ, ಏಕೆಂದರೆ ಇದು ಹಣಕಾಸಿನ ಸಮಸ್ಯೆಯನ್ನು ಉಂಟು ಮಾಡಬಹುದು. ಬಿಸಿಲು ನೇರವಾಗಿ ಬರುವ ಕಿಟಕಿಯ ಬಳಿ ಅಕ್ವೇರಿಯಂ ಅನ್ನು ಇಡಬೇಡಿ. ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಅಕ್ವೇರಿಯಂ ಅನ್ನು ಎಂದಿಗೂ ಇಡಬೇಡಿ, ಏಕೆಂದರೆ ಅದು ಸಂಪತ್ತಿನ ನಷ್ಟಕ್ಕೆ ಕಾರಣವಾಗಬಹುದು. ಅಕ್ವೇರಿಯಂ ಅನ್ನು ಮೆಟ್ಟಿಲುಗಳ ಕೆಳಗೆ ಇಡಬಾರದು. ವಾಸ್ತುಶಾಸ್ತ್ರದಲ್ಲಿ ಮೀನು ಮತ್ತು ನೀರು ಮಹತ್ವವನ್ನು ಹೊಂದಿದೆ. ಅಕ್ವೇರಿಯಂನಲ್ಲಿ ಹರಿಯುವ ನೀರು ಚೈತನ್ಯ ಮತ್ತು ಧನಾತ್ಮಕ ಶಕ್ತಿಯ ಹರಿವನ್ನು ಪ್ರತಿನಿಧಿಸುತ್ತದೆ. ಮೀನುಗಳು ಸಂಪತ್ತು, ಸಂತೋಷ ಮತ್ತು ಶಾಂತಿಯನ್ನು ಆಕರ್ಷಿಸುತ್ತವೆ. ಮೀನುಗಳು ವಿಷ್ಣುವಿನ ಮೊದಲ ಪುನರ್ಜನ್ಮ ಎಂದು ನಂಬಲಾಗಿದ್ದು ಧನಾತ್ಮಕ ಶಕ್ತಿಯ ಮೂಲವಾಗಿದೆ. ಹಸಿದ ಮೀನುಗಳಿಗೆ ಆಹಾರವನ್ನು ನೀಡುವುದು ಒಳ್ಳೆಯ ಕರ್ಮವೆಂದು ಪರಿಗಣಿಸಲಾಗಿದೆ. ವಿವಿಧ ಬಣ್ಣದ ಮೀನುಗಳು ಮನೆಯಲ್ಲಿ ಧನಾತ್ಮಕ ಕಂಪನಗಳನ್ನು ಹೆಚ್ಚಿಸುತ್ತದೆ, ಸಮೃದ್ಧಿ ಮತ್ತು ಸಂಪತ್ತನ್ನು ಸುಧಾರಿಸುತ್ತದೆ. ವರ್ಣರಂಜಿತ ಮೀನು ವಾಸ್ತು ದೋಷಗಳನ್ನು ಸರಿಪಡಿಸುತ್ತದೆ ಮತ್ತು ಸುತ್ತಲಿನ ಯಾವುದೇ ನಕಾರಾತ್ಮಕ ಶಕ್ತಿಯನ್ನು ಕೂಡ ಕಡಿಮೆ ಮಾಡುತ್ತೆ.